ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹನಿ ರಕ್ಕನ್ ಯೂಟ್ಯೂಬ್ ಚಾನಲ್. ಇವತ್ತು ನಿಮ್ಮೆಲ್ಲರ ಜೊತೆ ಬ್ರೆಡ್ ಆಮ್ಲೆಟ್ ಹೇಗೆ ಮಾಡೋದು ಅಂತ ಶೇರ್ ಮಾಡ್ಕೊತಿದ್ದೀವಿ. ಅದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡ್ಕೊಳ್ಳಿ. ಇದು ಹೇಗಾಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಬ್ರೆಡ್ ಆಮ್ಲೆಟ್ ಮಾಡಲು ಮೊದಲಿಗೆ ಇಲ್ಲಿ ಬ್ರೆಡ್ ಸ್ಲೈಸ್ ತೊಗೊಂಡಿದ್ದು, ಒಂದು 3 ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ, ಉಪ್ಪು, ಗರಂ ಮಸಾಲ ಮತ್ತು ಎಗ್ ಮಸಾಲ, ಒಂದು 1/4 ಸ್ಪೂನು ಧನಿಯಾ ಪುಡಿ, ಒಂದು 2 ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದು, ಇದು ಒಂದು ಸಣ್ಣದಾಗಿ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದು, ಒಂದು ಅರ್ಧ ಲಿಂಬು. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಕಟ್ ಮಾಡಿದ ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈ ಮಸಾಲೆ ಪದಾರ್ಥಗಳೆಲ್ಲ ಹಾಕೊಳ್ಳೋದು. ಮೊಟ್ಟೆ ಇದಕ್ಕೆ ಈಗ ನಾನು 3 ಮೊಟ್ಟೆ ತಗೊಂಡಿದ್ದೇನೆ. ಇವಾಗ ಮೊಟ್ಟೆ ಎಲ್ಲ ಒಡೆದು ಹಾಕಿ ಒಂದು ಅರ್ಧ ಲಿಂಬು. ಇದು ಈವ್ನಿಂಗ್ ಸ್ನ್ಯಾಕ್ಸಿಗೆ ಚೆನ್ನಾಗಾಗುತ್ತೆ. ಸಂಜೆ ಟೈಮ್ ಮಕ್ಕಳೆಲ್ಲ ಸ್ಕೂಲಿಂದ ಬರುವಾಗ ಈ ಥರ ಒಂದು ರೆಸಿಪಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು ಮಿಕ್ಸ್ ಆಗಿದೆ. ಈಗ ಕಾವಲಿ ಕಾದಿದೆ. ಇದಕ್ಕೆ ಫಸ್ಟಿಗೆ ಒಂದು ಅರ್ಧ ಸ್ಪೂನ್ ತುಪ್ಪ, ಹಂಚು ಕಾದಿದೆ. ಇವಾಗ ಬ್ರೆಡ್ ಸ್ಲೈಸಸ್ ಎಲ್ಲ ಫಸ್ಟಿಗೆ ಫ್ರೈ ಮಾಡ್ಕೋಬೇಕು. ಈ ಥರ ಬ್ರೆಡ್ ಫ್ರೈ ಮಾಡ್ಕೊಂಡಿದ್ದರಿಂದ ಟೇಸ್ಟ್ ಆಗುತ್ತೆ ಮತ್ತು ಕ್ರಂಚಿಯಾಗಿ ಬರುತ್ತೆ. ಇವಾಗ ಇನ್ನೊಂದು ಸೈಡು ಸ್ವಲ್ಪ ತಿರ್ಸಾಕಿ ಒಂದು ಸ್ವಲ್ಪ ಮೇಲ್ಗಡೆ ಈ ಥರ ತುಪ್ಪ ಎಲ್ಲ ಸ್ಪ್ರೆಡ್ ಮಾಡಬೇಕು. ಇವಾಗಿದ್ದು ಬ್ರೆಡ್ ಫ್ರೈ ಆಗಿದೆ. ಈಗ ಒಂದೊಂದೇ ಸ್ಲೈಸ್ ಬ್ರೆಡ್ಡನ್ನು ಈ ಥರ ಎಲ್ಲ ಹಂಚಲ್ಲಿ ಮತ್ತೆ ಅದು ಮೊಟ್ಟೆ ಫಸ್ಟಿಗೆ ನಾವು ಕಲಸಿಟ್ಕೊಂಡಿದ್ರಲ್ಲ ಅದರಲ್ಲೆಲ್ಲ ಹಾಕಿ ಅರ್ಧಿ ಹಾಕಬೇಕು. ಈ ಥರ ಮತ್ತೆ ಅದ್ರ ಮೇಲೆ ಹಾಕಿದ ತಕ್ಷಣ ಅದ್ರ ಮೇಲೆ ಸ್ವಲ್ಪ ಈ ಥರ ಮೊಟ್ಟೆ ಮಿಶ್ರಣವನ್ನು ಸ್ವಲ್ಪ ಲೈಟಾಗಿ ಸ್ಪ್ರೆಡ್ ಮಾಡಬೇಕು. ಸ್ವಲ್ಪನೇ ಹಾಕಬೇಕು. ಹಾಕಿ ಮೆಲ್ಲಗೆ ಇನ್ನೊಂದು ಸೈಡು ತಿರ್ಸಾಕಬೇಕು. ಈ ಥರ ಎಲ್ಲವನ್ನು ತಿರ್ಸಾಕೋಬೇಕು. ಮೇಲಿಗೆಲ್ಲ ಒಂದು ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ಇವಾಗ ಇದು ರೆಡಿ ಆಗಿದೆ. ಇದು ರೆಡಿಯಾಗಿದೆ. ಈಗ ಇದು ಯಾವ ಶೇಪ್ ಬೇಕು ಆ ಶೇಪ್ನಲ್ಲಿ ಕಟ್ ಮಾಡ್ಕೋಬಹುದು. ಬ್ರೆಡ್ ಆಮ್ಲೆಟ್ ರೆಡಿಯಾಗಿದೆ. ಹೇಗಾಗಿದೆ ಬ್ರೆಡ್ ಆಮ್ಲೆಟ್? ವಾವ್ ಮಾಮ್, ಎಷ್ಟು ಚೆನ್ನಾಗಾಗಿದೆ. ಮತ್ತೆ ನನಗೆ ಈ ಥರ ಮಾಡಿಕೊಡ್ತಿರು. ತುಂಬ ಟೇಸ್ಟಿಯಾಗಿ ಆಗಿದೆ. ಥ್ಯಾಂಕ್ ಯು.